ಗುಡ್ ಮಾರ್ನಿಂಗ್ ಯೂಟ್ಯೂಬ್. ಅನದರ್ ಡೇ, ಅನದರ್ ರೈಡ್. ಇವತ್ತಿನ ಈ ರೈಡ್ ಬೈಕ್ ಆ್ಯಕ್ಸಸರೀಸ್ ಬಗ್ಗೆ. ನಾನು ಲಾಸ್ಟ್ ವೀಕ್ ಬೈಕ್ ಆ್ಯಕ್ಸಸರೀಸ್ನ ಪರ್ಚೇಸ್ ಮಾಡಿದೆ. ಟ್ರಾವೆಲ್ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ, ಬೇಸಿಕ್ ಆ್ಯಂಡ್ ವೆರಿ ಎಸೆನ್ಷಿಯಲ್ ಬೈಕ್ ಆ್ಯಕ್ಸಸರೀಸ್ನ ಪರ್ಚೇಸ್ ಮಾಡಿದೆ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಒಂದು ಶಾರ್ಟ್ ರೈಡ್ ಮಾಡ್ತಾಯಿದ್ದೀನಿ. ನಾನು ಈ ಬೈಕ್ ಆ್ಯಕ್ಸಸರೀಸ್ನೆಲ್ಲ ಪರ್ಚೇಸ್ ಮಾಡಿದ್ದು ಬೈಕ್ ಬಡೀಸ್ ಅಂತ, ನಿಯರ್ ಟು ದಾಸರಳ್ಳಿ ಮೆಟ್ರೋ ಸ್ಟೇಷನ್, ಬ್ಯಾಂಗ್ಳೂರ್. ಅವ್ರದ್ದು ಸೆಕೆಂಡ್ ಇಯರ್ ಆ್ಯನಿವರ್ಸರಿ ಸೇಲ್ ನಡೀತಾ ಇತ್ತು. ಅಲ್ಲಿ ಸ್ವಲ್ಪ ಆಫರ್ಸ್ ಇತ್ತು. ಸೊ ಅದಕ್ಕೆ ಆಫರ್ಸ್ನ ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ಆ್ಯಕ್ಸಸರೀಸ್ನ ಪರ್ಚೇಸ್ ಮಾಡಿದ್ದೀನಿ. ಥ್ಯಾಂಕ್ಸ್ ಟು ರೋಹಿತ್ ಆ್ಯಂಡ್ ಪ್ರವೀಣ್. ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡುವಾಗ ಆ್ಯಂಡ್ ಆಲ್ಸೋ ಅಟ್ ದ ಟೈಮ್ ಆಫ್ ಇನ್ಸ್ಟಾಲೇಷನ್ ತುಂಬ ಅಸಿಸ್ಟ್ ಮಾಡಿದ್ರು. ಸೊ ಲೆಟ್ಸ್ ನಾಟ್ ಡಿವಿಯೇಟ್ ಫ್ರಮ್ ದ ಟಾಪಿಕ್. ಸೊ ನಾನೇನೇನು ಬೈಕ್ ಆ್ಯಕ್ಸಸರೀಸ್ನ ತೊಗೊಂಡಿದ್ದೀನಿ ಅದ್ರ ಬಗ್ಗೆ ಎಲ್ಲ ಒಂದು ಮಾಹಿತಿ ಕೊಡ್ತೀನಿ, ಬನ್ನಿ. ನೋಡಿ, ಈ ಥರ ಕಾಣ್ತಾ ಇದೆ KTM Adventure 250. ಆಫ್ಟರ್ ಆಲ್ ದ ಟೂರಿಂಗ್ ಆ್ಯಕ್ಸಸರೀಸ್ ಆರ್ ಇನ್ಸ್ಟಾಲ್ಡ್. ಎಸ್ಪೆಷಲಿ ದ ಟಾಪ್ ಬಾಕ್ಸ್ ತುಂಬ ಎವಿಡೆಂಟಾಗಿ ಕಾಣುತ್ತೆ, ತುಂಬ ದೊಡ್ಡ ಗಾಡಿ ಅನ್ನೋ ಫೀಲ್ ಕೊಡುತ್ತೆ. ಒಂದು ಒಳ್ಳೆ ಟೂರಿಂಗ್ ಬೈಕ್ ಥರ ಕಾಣ್ತಾ ಇದೆ ಇವಾಗ. ಸೊ ನಾನು ಯಾವ ಆ್ಯಕ್ಸಸರೀಸ್ ಹಾಕಿದ್ದೀನಿ ಅಂತ ಹೇಳೋಕ್ಕೆ ಬಂದರೆ, ಅಲ್ಲಿ ಸ್ಟಾರ್ಟ್ ಫ್ರಮ್ ದ ಫ್ರಂಟ್. KTMಲ್ಲಿ ನಮಗೆ ಕಂಪನಿ ಕಡೆಯಿಂದನೇ ಇಲ್ಲಿ ಒಂದು GPS ಮೌಂಟ್ ಮಾಡೋದಕ್ಕೆ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಆ ಆಪ್ಷನಲ್ಲಿ ನಾನು ಒಂದು GPS ಮೌಂಟ್ನ ಹಾಕಿದ್ದೀನಿ. ಇದು ಮೋಟೋ ಟಾರ್ಕ್ ಅಂತ ಕಂಪ್ನಿ GPS ಮೌಂಟ್ ಯೂಸ್ ಮಾಡಿರೋದು. ಅದ್ರ ಮೇಲೆ ಒಂದು ಮೊಬೈಲ್ ಹೋಲ್ಡರ್ನ ಹಾಕಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಇದು ಬೋಬೋ ಗೇರ್ಸ್ ಅಂತ ಮೊಬೈಲ್ ಹೋಲ್ಡರ್. ಇದು ಆ್ಯಕ್ಚುಲಿ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಆ್ಯಂಡ್ ಆಲ್ಸೋ ಕಮ್ಸ್ ವಿತ್ ಅ ವೈಬ್ರೇಷನ್ ಡ್ಯಾಂಪ್ನ. ಇಲ್ಲಿ ಮೊಬೈಲ್ನ ಒಳಗಡೆ ಪ್ಲೇಸ್ ಮಾಡ್ಬೋದು. ನಾವು ಲಾಂಗ್ ರೈಡ್ಸ್ ಹೋದಾಗ ನಾವೇನಾದ್ರು GPS ಅಥವಾ ಗೂಗಲ್ ಮ್ಯಾಪ್ಸ್ನ ಯೂಸ್ ಮಾಡ್ತಾಯಿದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಗೇರ್. ಆ್ಯಂಡ್ ದ ಸೆಕೆಂಡ್ ಆ್ಯಕ್ಸಸರಿ ನಾನು ಹಾಕಿರೋದು ವಿಯೇಟರ್ ಅವ್ರದ್ದು ಹ್ಯಾಂಡಲ್ ಬಾರ್ ಬ್ಯಾಗ್. ಇದನ್ನು ಟ್ರಯಲ್ ಪ್ಯಾಕ್ ಅಂತ ಕೂಡ ಕರೀತಾರೆ. ಇದರಲ್ಲಿ ನೀವು ನೋಡ್ಬೋದು ಕಂಪಾರ್ಟ್ಮೆಂಟ್ಸ್ ಇದೆ. ಕಂಪಾರ್ಟ್ಮೆಂಟ್ಸಲ್ಲಿ ನಮಗೆ ಬೇಕಾಗಿರೋ ಎಸೆನ್ಷಿಯಲ್ಸ್ನ ಕ್ಯಾರಿ ಮಾಡ್ಬೋದು. ಆಲ್ಸೋ ಇಲ್ಲೊಂದು ಮೆಸ್ಟ್ ಪಾಕೆಟ್ ಇದೆ. ಇಲ್ಲೂ ಕೂಡ ನಮಗೇನಾದರೂ ಥಿಂಗ್ಸ್ನ ಕ್ಯಾರಿ ಮಾಡೋ ಅವಶ್ಯಕತೆ ಬಂದರೆ ಕ್ಯಾರಿ ಮಾಡ್ಬೋದು. ಇದನ್ನು ಶಾರ್ಟ್ ರೈಡ್ಸ್ ಮಾಡುವಾಗ ಅಥವಾ ಟ್ರಯಲ್ಸ್ ಹೋದಾಗ ಯೂಸ್ ಆಗುತ್ತೆ. ಆ್ಯಂಡ್ ಇದು ವಾಟರ್ ಪ್ರೂಫ್ ಅಲ್ಲ, ಬಟ್ ವಾಟರ್ ರೆಸಿಸ್ಟೆಂಟ್. And if I come to the main accessory, that is the top box. And if I come to the rear section, ಇಲ್ಲಿ ಒಂದು ಟಾಪ್ ಬಾಕ್ಸ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಈ ಟಾಪ್ ಬಾಕ್ಸ್ನ ಇನ್ಸ್ಟಾಲ್ ಮಾಡೋದಕ್ಕೆ ಒಂದು ಟಾಪ್ ರ್ಯಾಕ್ನ ಅವಶ್ಯಕತೆ ಇದೆ. ಆ ಟಾಪ್ ರ್ಯಾಕ್ ನಾನು ಮೋಟೋ ಟಾರ್ಕ್ ಕಂಪ್ನಿದು ಯೂಸ್ ಮಾಡಿದ್ದೀನಿ. ಅದ್ರ ಮೇಲೆ ಒಂದು ಬೇಸ್ ಪ್ಲೇಟ್ ಇದೆ. ಈ ಬೇಸ್ ಪ್ಲೇಟ್ ಈ ಟಾಪ್ ಬಾಕ್ಸ್ ಜೊತೆನೇ ಬರುತ್ತೆ. ನಾನು ಯೂಸ್ ಮಾಡಿರೋ ಟಾಪ್ ಬಾಕ್ಸ್ LGP ಕಂಪ್ನಿದು. ಇದು 45 ಲೀಟರ್ ಅಲ್ಯೂಮಿನಿಯಂ ಟಾಪ್ ಬಾಕ್ಸ್ ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ವಾಟರ್ ಪ್ರೂಫ್. ಸೊ ಈ ಟಾಪ್ ಬಾಕ್ಸ್ ಜೊತೆಗೆ ನಾನು ಅಡಿಷ್ನಲಿ ಒಂದು ಬ್ಯಾಕ್ ರೆಸ್ಟ್ನ ಪರ್ಚೇಸ್ ಮಾಡಿದ್ದೀನಿ. ಇದು ಪಿಲಿಯನ್ಗೆ ಲಾಂಗ್ ರೈಡ್ಸಲ್ಲಿ ಒಂದು ಕಂಫರ್ಟಬಲ್ ಆಗಿ ರೈಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಒಂದು ಬ್ಯಾಕ್ ರೆಸ್ಟ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಹಾಗೆ ನಾನು ರೇರ್ ಸೆಕ್ಷನ್ ಹತ್ರ ಬಂದರೆ, ಇದು ಲಾಂಗ್ ರೈಡ್ಸ್ ಮಾಡುವಾಗ ತುಂಬ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ 1 ಅಥವಾ 2 ದಿನ ರೈಡ್ಗೆ ಏನಾದ್ರು ಹೋಗಬೇಕು ಅಂದರೆ ಒಂದು ಡೀಸೆಂಟ್ ಅಮೌಂಟ್ ಆಫ್ ಸ್ಪೇಸ್ ಇದೆ. ಸೊ ದಟ್ ನಾವು ನಮ್ಮ ಲಗೇಜ್ನೆಲ್ಲ ಇದರೊಳಗಡೆ ಇಟ್ಬಿಟ್ಟು ಆರಾಮಾಗಿ ರೈಡ್ ಮಾಡ್ಬೋದು. ಇಲ್ಲೂ ಕೂಡ 2 ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ಡೀಸೆಂಟ್ ಸ್ಪೇಸ್ ಇದೆ. 1 ಅಥವಾ 2 ದಿನಕ್ಕೆ ರೈಡ್ ಮಾಡೋಷ್ಟು ಸ್ಪೇಸ್ ಅಂತೂ ಡೆಫಿನೆಟ್ಲಿ ಇದೆ. ಲಾಕಿಂಗ್ ಸಿಸ್ಟಮ್ ಕೂಡ ಚೆನ್ನಾಗಿದೆ. ಈ ಥರ ಲಾಕ್ ಮಾಡಿದ್ರೆ ಏನು ಟಾಪ್ ಬಾಕ್ಸ್ ಅಳ್ಳಾಡುತ್ತೆ ಅಥವಾ ವೈಬ್ರೇಟ್ ಆಗುತ್ತೆ ಆನ್ ದ ಗೋ ಆ ಥರ ಏನೂ ಟೆನ್ಷನ್ ಇರೋದಿಲ್ಲ. ಆ್ಯಂಡ್ ಇಟ್ ಆಲ್ಸೋ ಕಮ್ಸ್ ವಿತ್ ದ ರಿಫ್ಲೆಕ್ಟರ್ಸ್. ಹೈವೇ ರೈಡ್ಸ್ ಮಾಡುವಾಗ ರಿಫ್ಲೆಕ್ಟರ್ಸ್ ತುಂಬ ಯೂಸ್ ಆಗುತ್ತೆ, ಎಸ್ಪೆಷಲಿ ರಾತ್ರಿ ಹೊತ್ತು. ಸೊ ದ್ಯಾಟ್ಸ್ ಇಟ್. ಸೊ ಇವತ್ತಿಗಿಷ್ಟೇ. ಮತ್ತೆ ಮುಂದೆ ಸಿಗೋಣ ಒಂದು ಹೊಸ ಕಾಂಟೆಂಟ್ನೊಂದಿಗೆ. ಅಲ್ಲಿವರೆಗೂ ಸಿಟ್ ಬ್ಯಾಕ್ ಆ್ಯಂಡ್ ಎಂಜಾಯ್.